ಒಂದು ಕವರ್ ಅಪ್ ಟ್ಯಾಟೂನ ಕತೆ. ಫೈನಲಿ ಟ್ಯಾಟೂ ಹೇಗೆ ಬಂತು, ನಾನು ಯಾವ ಟ್ಯಾಟೂ ಹಾಕಿಸ್ದೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಒಂದು ಟ್ಯಾಟೂನ ಕತೆ ಅಲ್ಲಲ್ಲ, ಒಂದು ಟ್ಯಾಟೂನ ಕವರಪ್ನ ಕತೆ ಇದು. ಟ್ಯಾಟೂ ಒಂದು ಅದೇನೋ ಅನಾಮಿಕವಾಗಿ ಒಂದು ನೇಮ್ ಹಾಕ್ಸಿದ್ದೆ, ಅದನ್ನು ಕವರಪ್ ಮಾಡಬೇಕು ಅಂತ ಹೇಳಿ ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೆ, ಬಟ್ ಆಗ್ತಿರ್ಲಿಲ್ಲ. ಫೈನಲಿ ಅದನ್ನು ಕವರಪ್ ಮಾಡಿಸೋ ದಿನ ಬಂತು. ಮಂಡ್ಯದಲ್ಲಿ ಶ್ರೀರಂಗಮ್ ಟ್ಯಾಟೂ ಅಂತ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದಾಗ ಅದೊಂಥರ ವ್ಯೂ ಎಷ್ಟು ಚೆನ್ನಾಗಿತ್ತು ನೋಡಿ. ಟ್ಯಾಟೂ ಶಾಪಲ್ಲಿ ಎಲ್ಲ ಕಡೆನೂ ಈ ಥರ ಏನಂದರೆ ಲೈಕ್ ಡಿಸೈನ್ಸ್ ಎಲ್ಲ ಬಿಡಿಸಿರ್ತಾರೆ. ಅವರು ನಾನು ಕೊಟ್ಟಿರೋ ಡಿಸೈನ್ನ ತೆಗೆದು ಡ್ರಾಯಿಂಗ್ ಎಲ್ಲ ಮಾಡ್ಕೋತಾಯಿದ್ರು. ಅಷ್ಟರಲ್ಲಿ ಅವ್ರು ಹಾಕಿರೋ ಟ್ಯಾಟೂಸ್ದೆಲ್ಲ ಪಿನ್ ಪಾಯಿಂಟ್ ಮಾಡಿ ಇಲ್ಲಿಟ್ಟಿದ್ರು. ಡಿಸೈನಲ್ಲಿ ರೆಡಿ ಮಾಡ್ಕೊಳ್ಳೋದು 10 ನಿಮಿಷ ಲೇಟ್ ಆಗುತ್ತೆ ಅಂತ. ಅದೊಂಥರ ಅಟ್ಮಾಸ್ಫಿಯರ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಒಂಥರ ಕಾಮ್ ಥರ ಎಲ್ಲ ಫುಲ್ಲು ಸಖತ್ತಿತ್ತು. ಅದಾದಮೇಲೆ ಅವರೆಲ್ಲ ಡಿಸೈನ್ಸ್ ಎಲ್ಲ ರೆಡಿ ಮಾಡಿದ್ರು. ಆಮೇಲೆ ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡ್ಕೋತಿದ್ದಾರೆ. ನೆಕ್ಸ್ಟು ನಾನು ಫೆದರ್ ಡಿಸೈನ್ನ ನೋಡಿದ್ದೆ. ಯಾಕಂದರೆ ಕವರಪ್ ಟ್ಯಾಟೂ ಆಲ್ಮೋಸ್ಟ್ ಫೆದರ್ ಡಿಸೈನ್ ಇರಬೇಕು, ಆವಾಗ ಕವರಪ್ ಆಗುತ್ತೆ ಅಂತ ಹೇಳಿದರು. ಜೊತೆಗೆ ನನಗೆ ಕೃಷ್ಣ ಅಂದರೆ ಸ್ವಲ್ಪ ಇಷ್ಟ ಇರೋದ್ರಿಂದ ಫೆದರ್ ಟ್ಯಾಟೂನೇ ಹಾಕ್ಸೋಣ ಅಂತ ಮಾಡಿದೆ. ಅದಾದಮೇಲೆ ಅವರು ಎಲ್ಲ ರೆಡಿ ಮಾಡಿಕೊಂಡು ಕಂಪ್ಯೂಟ್ರಿಂದ ಬಂದಿತ್ತಲ್ಲ, ಆ ಸ್ಟಿಕ್ಕರ್ನ ಕೈಗೆ ಅಂಟಿಸಿದ್ರು. ನೆಕ್ಸ್ಟು ಏನೋ ಮಾಡ್ಕೊಳ್ಳೋಣ ಅನ್ನೋ ಧೈರ್ಯದಲ್ಲಿ ಕೂತ್ಕೊಂಡಿದ್ದೆ. ಅವರೆಲ್ಲ ರೆಡಿ ಮಾಡ್ಕೋಬೇಕಾದ್ರೆ ನನಗೆ ಒಂಥರ ತಲೆ ಗಿರ್ರನ್ನೋಕ್ಕೆ ಶುರು ಆಗ್ತಾಯಿತ್ತು. ಅಲ್ಲಿ ನೋಡಿ, ಇದಕ್ಕೆ ಎಲ್ಲ ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡ್ಕೊಳ್ಳೋ ಥರ ಎಲ್ಲನೂ ಏನೇನು ಬೇಕೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಹೊಸದಾಕಿ ರೆಡಿ ಮಾಡ್ಕೊತಿದ್ದಾರೆ. ಎಲ್ಲೇ ಆಗಲಿ ಟ್ಯಾಟೂ ಹಾಕ್ಸ್ಬೇಕಾದ್ರೆ ನಾವು ನೀಟಾಗಿ ಕರೆಕ್ಟಾಗಿರೋ ಜಾಗದಲ್ಲಿ ಹಾಕ್ಸ್ಬೇಕು. ಯಾಕಂದರೆ ಟ್ಯಾಟೂಯಿಂದನೇ ತುಂಬ ರೋಗಗಳು ಬರುತ್ತೆ. ಈ ಲೈಫಲ್ಲಿ ಟ್ಯಾಟೂ ಬೇಡ ಅಂತಿದ್ದು ನಾನು ಹಾಕಿರೋ ಟ್ಯಾಟೂನ ಕವರಪ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಏನೆಲ್ಲ ಸರ್ಕಸ್ ಮಾಡ್ತಾಯಿದ್ದೀನಿ ನೋಡಿ. ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಜಸ್ಟ್ ಹೈಜೆನಿಕ್ಕಿತ್ತು, ಯಾಕಂದ್ರೆ ಅವ್ರ ಕೈಗೆಲ್ಲ ಗ್ಲೌಸ್ ಹಾಕ್ಕೊಂಡು ಹೊಸ ನೀಡಲೆಲ್ಲ ಹಾಕಿ ಯೂಸ್ ಮಾಡ್ತಾಯಿದ್ರು. ನನಗೆ ಅವಾಗ ತಾನೇ ಭಯ ಶುರು ಆಯಿತು. ಅವ್ರು ರೆಡಿ ಮಾಡೋ ತನಕ ಸುಮ್ಮನಿದ್ದು ನಾನು, ಅಲ್ಲಿಂದ ಭಯ ಶುರು ಆಯ್ತು ನನಗೆ. ನೆಕ್ಸ್ಟ್ ಶುರು ಮಾಡ್ತಾಯಿದ್ರು. ಅವಾಗ ನೋಡಿದ್ರೆ ಹೆಂಗೆ ಅನ್ನಿಸ್ತಾಯಿತ್ತು ಅಂದರೆ, ನನಗೆ ಮೇಲ್ನೋಟಕ್ಕೆ ಮಾತ್ರ ನಾನು ಚೆನ್ನಾಗಿದ್ದೆ, ಒಳಗಡೆ ತುಂಬ ಭಯ ಆಯ್ತಾಯಿತ್ತು ಹೆಂಗಪ್ಪ ಅಂತ. ಯಾಕಂದರೆ ಒಂದ್ಸಲ ಸಣ್ಣದೊಂದು ಡಿಸೈನ್ ಹಾಕ್ಸೋಕೆ ಹೋಗಿ ಅಷ್ಟೆಲ್ಲ ನೋವಾಗಿತ್ತು, ರಂಪ ರಾಮಾಯಣ ಥರ. ಬಟ್ ನಾನು ಅನ್ಕೋತಾ ಇದ್ದೆ, ಬಿಡು ಏನೋ ಕವರಪ್ ತಾನೇ, ಹೊಸ್ದಾಗಿ ಟ್ಯಾಟೂ ಹಾಕ್ಸ್ತಾರೆ, ತಲೆ ಕೆಡ್ಸ್ಕೋಬೇಕು, ಕವರಪ್ ಮಾಡಿಸ್ಕೊಂಡು ಬಿಡೋಣ, ಇದೊಂದು ಫೈನಲ್ ಅಲ್ವಾ ಅಂದ್ಕೊಂಡು ಹೆಂಗೋ ಇಷ್ಟಪಟ್ಕೊಂಡೆ ಕೂತಿದ್ದೆ. ಎಷ್ಟು ನೋವಾಗ್ತಿತ್ತು ಅಂದರೆ ಚುಚ್ಚಿ ಕೊರಿತಾ ಇರೋ ಹಂಗೆ ಆಗ್ತಾಯಿತ್ತು. ಬಟ್ ಆದರೂ ಏನು ಮಾಡೋಣ. ಬಟ್ ಅವರು ಎಷ್ಟು ಕಾಮಾಗಿ ಎಷ್ಟು ನೀಟಾಗಿ ಆಗ್ತಾಯಿದ್ರು ಅಂದರೆ, ಅದನ್ನ ನೋಡಿ ನನಗೊಂಥರ ಅನ್ನಿಸ್ತಾಯಿತ್ತು. ಜೊತೆಗೆ ಪೈನ್ ಬೇರೆ ಹೇಳ್ಕೊಳಕ್ಕಾಗ್ತಿಲ್ಲ. ಅವ್ರು ಏನಾದರೂ ಹೇಳಿದ್ರೆ ಉಸಿರು ಬಿಗಿ ಹಿಡಿಬಾರ್ದು, ಸಲೀಸಾಗಿ ಉಸಿರಾಡಬೇಕು, ಜೊತೆಗೆ ಹೆದರ್ಕೋಬಾರ್ದು. ಆಮೇಲೆ ಸುಸ್ತು ಮತ್ತು ಏನಾದರೂ ಸಿಮ್ಟಮ್ಸ್ ಕಂಡ್ರೆ ಹೇಳಿ ಅಂತ ಬೇರೆ ಎದುರಿಸ್ಬಿಟ್ರು. ನನಗೆ ಇನ್ನೂ ಭಯ ಆಗೋಕ್ಕೆ ಶುರುವಾಯಿತು. ಆಗ ನೋಡಿ ಎಷ್ಟು ಫೆದರ್ದು ಒಂದೊಂದು ಲೈನು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಈ ಥರ ಕಲಾಕೃತಿ ಎಲ್ಲ ಕಲ್ತಿರೋರು ಅವ್ರಿಗೆ ಒಂದು ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದ್ರೆ. ಕೆಲವೊಂದು ವಿದ್ಯೆ ಎಲ್ಲರಿಗೂ ಬರಲ್ಲ, ಕೆಲವೊಂದು ಆರ್ಟ್ ಎಲ್ಲರಿಗೂ ಬರಲ್ಲ. ಒಂದೇ ಒಂದು ಎಳೆನೂ ಆ ಕಡೆ ಈ ಕಡೆ ಹೋಗ್ದಂಗೆ ಎಷ್ಟು ನೀಟಾಗಿ ಮಾಡ್ತಾರಲ್ವ. ಅದಕ್ಕೆ ಎಲ್ಲ ಕೆಲಸನೂ ಅವ್ರವ್ರು ಕಲ್ತಿರೋರು ಮಾತ್ರ ಗೊತ್ತಿರೋದು ಅಂತ ಹೇಳೋದು. ನೆಕ್ಸ್ಟು ಒಂದೊಂದೇ ಎಳೆ ಹಾಕ್ತಾಯಿದ್ರೆ ನನಗೆ ಹೃದಯದು ಒಂದೊಂದೇ ನರನ ತೆಗೆದು ಎಳ್ದು ಚುಚ್ಚಿದಂಗೆ ಆಗ್ತಾಯಿತ್ತು. ಕವರಪ್ ಮಾಡಿಸ್ಲೇಬೇಕಲ್ವ ಅಂತ ನಾನು ಧೈರ್ಯ ಮಾಡಿ ಸುಮ್ಮನೆ ಕೂತೆ. ಬಟ್ ಏನು ಮಾಡಲಿ, ಮುಗಿತಾನೆ ಇಲ್ಲ. ಜಸ್ಟ್ 1 ಲೇಯರ್ಗೆ ನನಗೆ ಸುಸ್ತಾಗೋಯಿತು. ನೆಕ್ಸ್ಟು ಒಳಗಡೆ ಅದರದ್ದು ನೀಟಾಗಿ ಲೀಫ್ದು ಎಳೆಗಳೆಲ್ಲ ಬಿಡಬೇಕಲ್ಲ. ಸೊ ಹಂಗಾಗಿ ನಾನು ಕೂತ್ಕೊಂಡು ಹಾಕಿಸ್ಕೊತಾನೆ ಇದ್ದೆ. ಜಸ್ಟ್ ಆಮೇಲೆ ನನಗೇನಾಯಿತು ಅಂದರೆ ಆಗಲೇ ಇಲ್ಲ, ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆನಂತರ ನಾನೇನು ಮಾಡಿದೆ, ಮೊಬೈಲ್ ನೋಡಿದ್ರೆ ನನ್ನ ಮೈಂಡು ಡೈವರ್ಟ್ ಆದರೆ, ಚೇಂಜ್ ಆದರೆ ಏನಾದರೂ ಸರಿ ಹೋಗ್ಬೋದು ಅಂತ ಹೇಳಿ ಎಷ್ಟು ನೋವಿದ್ರು ತಡ್ಕೊಂಡು ಆನಂತರ ಮೊಬೈಲ್ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ದೆ ಮೈಂಡಲ್ಲಿ. ಯಾಕಂದರೆ ನನಗೆ ಕಾಮಿಡಿ ವೀಡಿಯೋಸ್ ಅದು ಇದು ಎಲ್ಲ ನೋಡಿದ್ರೆ ಮರ್ತೋಗ್ತೀನಿ ಅಂತ. ನನ್ನ ಮುಖ ನೋಡಿ ಒಳ್ಳೆ ಹರಳೆಣ್ಣೆ ಕುಡ್ದಂಗೆ ಆಗೈತೆ. ಅದಕ್ಕೆ ಹೇಳೋದು, ಯಾರೇ ಏನೇ ಮಾಡಿದ್ರು ಟ್ಯಾಟೂನ ಹಾಕ್ಸ್ಬೇಕು ಅಂತ ಅಂದ್ಕೊಂಡ್ರು ತಲೆಯಲ್ಲಿ ಯೋಚನೆ ಮಾಡಿ ಹಾಕ್ಸಿ. ಅದನ್ನು ಬೇಕೋ ಬೇಡವೋ, ನಮ್ಮ ಲೈಫ್ಗೆ ಅದು ಅವಶ್ಯಕತೆ ಆಯಿತೋ ಇಲ್ವೋ ಮಾತ್ರ ಯೋಚನೆ ಮಾಡಿ ಹಾಕ್ಸಿ. ನಂತರ ಏನೇನೋ ಹಾಕಿಸ್ಕೊಂಡು ಕೊನೆಗೆ ಈ ಥರ ಫಜೀತಿ ಪಡಬೇಡಿ ಆಯಿತಾ.
ಬಟ್ ಅದೊಂಥರ ಖುಷಿ. ಟ್ಯಾಟು ಎಲ್ಲರೂ ಹೇಳ್ತಾರೆ ನಾವು ಹೋಗ್ಬೇಕಾದ್ರೆ ನಮ್ಮ ಜೊತೆ ಏನೂ ಬರೋಲ್ಲ, ನಾವು ಹಾಕ್ಕೊಂಡಿರೋ ಅಚ್ಚೆ ಮಾತ್ರ ಬರುತ್ತೆ ಅಂತ. ಬಟ್ ಏನೂ ಬರದಿರೋ ಪರವಾಗಿಲ್ಲ, ಈ ನೋವು ಯಾರಿಗೂ ಬೇಡ. ಇಷ್ಟಪಟ್ಟು ಕೆಲವೊಬ್ಬರು ಹಾಕಿಸ್ಕೋತಾರೆ, ಬಟ್ ಕೆಲವೊಂದು ನಮ್ಮಂತ ತಡ್ಕೊಳಕ್ಕಾಗದಿರೋರಿಗೆ ತುಂಬ ಕಷ್ಟ ಆಗುತ್ತೆ. ಪೇಯ್ನ್ ಹೇಳ್ಕೊಳಕ್ಕೂ ಆಗಲ್ಲ. ಅವರಲ್ಲಿ ಕೊರಿತಾ ಇದ್ರೆ ಹಾಗೆ ಹಾರ್ಟ್ ಒಳಗಡೆ ಚೂರಿ ಹಾಕಿ ಚುಚ್ಚಿದಂಗೆ ಆಗ್ತಿತ್ತು ನನಗಂತೂ. ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋಕ್ಕೆ ಇನ್ನು ಮೊಬೈಲ್ ಎತ್ಕೊಂಡೆ ನೋಡಿ. ಈಗ ರೀಲ್ಸ್ ನೋಡೋಣ, ಕಾಮಿಡಿ ರೀಲ್ಸ, ಮರ್ತೋಗ್ತೀನಿ ಅನ್ಕೋತಾ ಇದ್ದೆ, ಆದರೂ ಮರೆಯೋಕ್ಕೆ ಆಗ್ತಿರಲಿಲ್ಲ. ಎಷ್ಟು ನೋಡ್ತಾ ಇದ್ರೂ, ಡೈವರ್ಟ್ ಮಾಡ್ಕೋತಾ ಇದ್ರೂ ಮೈಂಡು ಚೇಂಜ್ ಆಗ್ತಾನೆ ಇರಲಿಲ್ಲ. ಅವ್ರು ಯಾವಾಗಲೂ ಅವಾಗವಾಗ ಕೇಳ್ತಾಯಿದ್ರು, ಏನಾದರೂ ಅನ್ನಿಸ್ತಾ ಇದೆಯಾ, ಟಯರ್ಡ್ ಆಗ್ದಂಗೆ ಆಗ್ತಿದೆಯಾ, ಸುಸ್ತಾದಂಗೆ ಆಗ್ತಿದೆಯಾ ಅಂತ. ಇಲ್ಲ ಅಂತ ಹೇಳಿದೆ. ಅವರು ಆ ಥರ ನೊರೆ ಬರೋದು ಇದಾಕಿ ತೊಳೆದಾಗ ನನಗೆ ಒಂದೊಂದ್ಸಲ ಅನಿಸ್ತಿತ್ತು ಆಗೋಯ್ತಾ ಅಂತ. ಮತ್ತೆ ಒರೆಸ್ಬಿಟ್ಟು ಅವರು ಶುರು ಮಾಡಿದ ತಕ್ಷಣ ಜೀವ ಬಾಯಿಗೆ ಬಂದಂಗೆ ಆಗ್ತಿತ್ತು ನನಗೆ. ಉರಿ ಜೊತೆಗೆ ನೋವು ಕೂಡ ಸ್ಟಾರ್ಟ್ ಆಯ್ತಾಯಿತ್ತು. ಅವರು ಲೇಯರ್ಗಳು ಬರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಿರ್ತಾರೆ, ಮತ್ತೆ ಮೇಲೆ ಬರೀತಾ ಇರ್ತಾರೆ. ನನಗೆ ಮೊಬೈಲ್ ನೋಡೋಕ್ಕೂ ಆಗ್ತಿಲ್ಲ, ಈ ಕಡೆ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಮುಖ ಇಲ್ಲ, ಹೆಂಗೆಗೋ ಮಾಡ್ಕೊಳ್ಳೋ ಹಂಗೆ ಆಗ್ತಾಯಿತ್ತು. ಆಮೇಲೆ ಹಂಗೋ ಹಿಂಗೋ ಕಷ್ಟಪಟ್ಟರೆ ಇನ್ನು ಮುಗ್ದೋಯ್ತು ಅಂದ್ಕೊಂಡು ಯಾವಾಗಲೂ ಅನ್ಕೋತಾ ಇದ್ದೆ, ಇನ್ನೊಂದು 2 ನಿಮಿಷ ಕೂತ್ಕೊಳ್ಳೋಣ, ಇನ್ನೊಂದು 1 ನಿಮಿಷ ಕೂತ್ಕೊಳ್ಳೋಣ ಅಂತ ಹೇಳ್ಕೊಂಡು ನನಗೆ ನಾನೇ ಸೆಲ್ಫ್ ಸಮಾಧಾನ ಮಾಡ್ಕೋತಾ ಇದ್ದೆ. ಅದಕ್ಕೆ ಹೇಳೋದು, ಅದೇನೋ ಅಂತಾರಲ್ಲ, ಆತರಗಾರರಿಗೆ ಬುದ್ಧಿಮಟ್ಟ ಅಂತ, ಹಾಗೆ ಏನೇನೋ ಮಾಡೋಕ್ಕೋಗಿ ಏನೋ ಆಗುತ್ತೆ. ಆಮೇಲೆ ಅವರು ಹೇಳ್ತಾಯಿದ್ರು, ಮೇಡಮ್ ಹಾಕ್ಸೋಕ್ಕೆ ಮುಂಚೆ ಇಷ್ಟೊಂದು ಹೆದರ್ಕೋತಾ ಇದ್ರಿ, ಇವಾಗ ಆರಾಮಾಗಿ ಕೂತಿದ್ದೀರಲ್ಲ ಅಂತ. ಬಟ್ ಏನು ನಾವೇನು ಚಿಕ್ಕ ಮಕ್ಕಳ ಹಠ ಮಾಡೋಕ್ಕೆ ಬೇಡ 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 ಅಂತ ನಾವೇ ಇಷ್ಟಪಟ್ಟು ಹೋಗಿರೋದಲ್ವಾ ಅಂದ್ಕೊಂಡು ಹೆಂಗೋ ಕಷ್ಟಪಟ್ಟು ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದ್ರೂ ಏನು ಮಾಡ್ತೀರಾ, ನೋವು ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಫೈನಲಿ ಹತ್ರ ಬರ್ತಾ ಈ ಥರ ಫೈನಲ್ ಟಾಟು ನಂದು ಈ ಥರ ಲಾಸ್ಟಲ್ಲಿ ಈ ಥರ ಕಾಣಿಸ್ತಾ ಇತ್ತು. ತುಂಬ ಖುಷಿ ಆಯಿತು. ಅದೇನೋ ಹೇಳ್ತಾರಲ್ಲ, ಶ್ರಮಕ್ಕೂ ತಕ್ಕ ಪ್ರತಿಫಲ ಸಿಕ್ತು ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಟಾಟು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಕವರಪ್ ಮಾಡಿಸಿರ್ಲಿಲ್ಲ ಅಂದಿದ್ರೆ ಈ ಥರ ಒಂದು ಕೈಗೊಂದು ಟ್ಯಾಟು ಹಾಕಿಸ್ಕೊಳ್ಳೋದನ್ನ ನಾನು ಮಿಸ್ ಮಾಡ್ಕೋತಾ ಇದ್ದೆ ಅನ್ನಿಸ್ತು. ಫೆದರ್ ಎಷ್ಟು ಚೆನ್ನಾಗಿ ಬಂತು ಅಂದರೆ ನಂಗೆ ತುಂಬ ಖುಷಿ ಆಯಿತು. ಬಟ್ ನೋವು ಆಯಿತು. ಮನೆಗೆ ಹೋದ್ಮೇಲೆ ಆಯಿಂಟ್ಮೆಂಟ್ ಹಚ್ಕೊಂಡು ಒಂದು 3-4 ಡೇಸ್ ಆದಮೇಲೆ ನೋವು ಹೋಗುತ್ತೆ ಅಂದ್ಕೊಂಡು, ಇದೇ ನನ್ನ ಲೈಫನ್ನ ಲಾಸ್ಟ್ ಟ್ಯಾಟು ಅಂದ್ಕೊಂಡು ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡಿದೆ. ಇಷ್ಟೋ ತನಕ ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಯಾವಾಗಲೂ ವೀಡಿಯೋನ ನೋಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಆಲ್.